ಎಲ್ರಿಗೂ ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ ಕಾರ್ಯಕ್ರಮ ಸ್ಫೂರ್ತಿಕತೆ ಯಮುನಾ ಜೊತೆಗೆ ನಿಮಗೆ ಸ್ವಾಗತ. ಇತ್ತೀಚೆಗೆ ಷೇರು ಮಾರುಕಟ್ಟೆ ಬಹಳ ಏರುಪೇರುಗಳನ್ನು ಕಾಣ್ತಾ ಇದೆ. ಈ ಸಂದರ್ಭವು 2 ದಶಕಗಳ ಹಿಂದಿನ ನನ್ನ ಅನುಭವ ಮತ್ತು ನನ್ನಲ್ಲಿದ್ದ ಆತ್ಮವಿಶ್ವಾಸವನ್ನು ಮರಳಿ ತಂದಿತು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿರುವ ಬಹಳ ಕುಟುಂಬಗಳಲ್ಲಿ ಈಗ ಒತ್ತಡದ ಪರಿಸ್ಥಿತಿ ಏರ್ಪಟ್ಟಿದೆ. ಉಳಿತಾಯದ ಹಣ ನಷ್ಟವನ್ನು ಕಾಣ್ತಾ ಇದೆ. ಇಂತಹ ಸಮಯದಲ್ಲಿ ಆರ್ಥಿಕ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಏನು? ಕುಟುಂಬದ ಒಳಿತನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಸಾಮಾನ್ಯವಾಗಿ ಗಂಡಸರು ಆ ರಿಸ್ಕನ್ನು ತೆಗೆದುಕೊಂಡು ಹೂಡಿಕೆಯಲ್ಲಿ ತೊಡಗಿರ್ತಾರೆ. ಅವರು ಆಗಲೇ ಒತ್ತಡವನ್ನು ಅನುಭವಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಮನೆಯ ಮಹಿಳೆಯು ಗಂಡಸರಿಗೆ ಮತ್ತಷ್ಟು ಒತ್ತಡವನ್ನು ನೀಡದೆ ಧೈರ್ಯ ತುಂಬುವ ನಮ್ಮ ಪಾತ್ರ ಎಷ್ಟು ಮುಖ್ಯ ಎನ್ನುವುದನ್ನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನನ್ನ ಅನುಭವವನ್ನು ಹಂಚಿಕೊಳ್ಳಲೇಬೇಕು ಅನ್ನಿಸ್ತು. 2000 ಇಸ್ವಿಯ ಜನವರಿಯಲ್ಲಿ ನನಗೆ ಅವಾಗಿನ್ನೂ ಮದುವೆ ಆಗಿರಲಿಲ್ಲ. 2001 ಜೂನ್ನಲ್ಲಿ ನನ್ನ ಮತ್ತು ಶ್ರೀನಿಧಿಯವರ ಮದುವೆ ನಿಶ್ಚಯವಾಗಿತ್ತು. ಶ್ರೀನಿಧಿಯವರಿಗೆ ಸಾಫ್ಟ್ವೇರ್ ಕಂಪನಿಯಲ್ಲಿ ತುಂಬ ಒಳ್ಳೆಯ ಕೆಲಸ ಇತ್ತು, ಒಳ್ಳೆಯ ಸಂಬಳನೂ ಬರ್ತಾ ಇತ್ತು. ಆ ದಿನಗಳಲ್ಲಿ ಎಲ್ಲ ಕಡೆ ಶೇರ್ ಮಾರುಕಟ್ಟೆದೇ ಮಾತು ಕೇಳಿ ಬರ್ತಾ ಇತ್ತು. ಹೆಚ್ಚಿನ ವಿಷಯ ಗೊತ್ತಿಲ್ಲದೇ ಇದ್ರೂ ಸಹ, ಯಾವುದೇ ಅನುಭವ ಇಲ್ಲದೇ ಇದ್ರೂ ಸಹ ಶ್ರೀನಿಧಿಯವರು ಶೇರ್ ಮಾರುಕಟ್ಟೆಯಲ್ಲಿ ತಮ್ಮ ಎಲ್ಲ ಹಣವನ್ನು ಹೂಡಿಕೆ ಮಾಡಿದರು. ಅಷ್ಟೇ ಅಲ್ಲದೆ ಸಾಲ ಕೂಡ ಮಾಡಿ ಹಣ ಹೂಡಿಕೆ ಮಾಡಿದರು. ಶೇರ್ ಮಾರುಕಟ್ಟೆ ಕೆಳಗಡೆ ಹೋದಂತೆಲ್ಲ ಅವರು ಮತ್ತಷ್ಟು ಹಣವನ್ನು ಸಾಲ ಪಡೆದು ಹೂಡಿಕೆ ಮಾಡ್ತಾಯಿದ್ರು. 2001 ಜನವರಿಯಲ್ಲಿ ಅಮೆರಿಕಾದಲ್ಲಿ ರಿಸೆಷನ್, ದೊಡ್ಡ ಮಟ್ಟದ ಆರ್ಥಿಕ ಹಿಂಜರಿತ ಉಂಟಾಗಿ ಷೇರು ಮಾರುಕಟ್ಟೆ ಕುಸಿದು ಬಿತ್ತು. ಹಲವರಂತೆ ಶ್ರೀನಿಧಿಯೂ ಕೂಡ ಎಲ್ಲದನ್ನೂ ಕಳೆದುಕೊಂಡ್ರು. ಮಾರ್ಚ್ ತಿಂಗಳ ಒಂದು ಮಧ್ಯರಾತ್ರಿ ಅವ್ರು ನನಗೆ ಕರೆ ಮಾಡಿದ್ರು. ಅವರು ಅವಾಗ ವಾಷಿಂಗ್ಟನ್ DC-ನಲ್ಲಿದ್ದರು, ನಾನು ಹ್ಯೂಸ್ಟನ್ ನಗರದಲ್ಲಿದ್ದೆ. ಅವರು ಫೋನ್ ಮಾಡಿ ಈ ನಮ್ಮ ಮದುವೆಯನ್ನು ರದ್ದುಗೊಳಿಸು ಅಂತ ಕೇಳಿಕೊಂಡ್ರು. ಅವರ ಷೇರು ಮಾರುಕಟ್ಟೆಯ ಹೂಡಿಕೆ ಬಗ್ಗೆ ನನಗೇನು ಗೊತ್ತಿಲ್ಲದೆ ಇದ್ದಿದ್ದ ಕಾರಣ ನನಗೇನೂ ಅರ್ಥ ಆಗಲಿಲ್ಲ. ಇವ್ರು ಯಾಕೆ ಮದುವೆನ ಕ್ಯಾನ್ಸಲ್ ಮಾಡು ಅಂತ ಇದ್ದಾರೆ ಅಂತ ನನಗೆ ಅರ್ಥ ಆಗಲಿಲ್ಲ. ಯಾಕೆ ಮದುವೆ ರದ್ದುಗೊಳಿಸಬೇಕು ಅಂತ ನಾನು ಅವ್ರನ್ನ ಕೇಳಿದೆ. ಆವಾಗ ಅವರು ವಿವರನ ಬಿಚ್ಚಿಟ್ರು. ತನ್ನ ಉಳಿತಾಯ ಮಾತ್ರವಲ್ಲದೆ ಸಾಲ ಮಾಡಿ 40 ಲಕ್ಷ ರೂಪಾಯಿಗಳನ್ನು ಕೂಡ ನಾನು ಶೇರ್ ಮಾರುಕಟ್ಟೆಯಲ್ಲಿ ಹಾಕಿ ಕಳೆದುಕೊಂಡಿದ್ದೀನಿ. ಇಂತಹ ಪರಿಸ್ಥಿತಿಯಲ್ಲಿರುವ ಹುಡುಗನನ್ನ ನೀನು ಮದುವೆ ಆಗೋದು ಬೇಡ. ಹಣಕಾಸಿನಲ್ಲಿ ಸ್ಥಿರವಾಗಿರೋನನ್ನ ಮದುವೆ ಆಗೋದು ನಿನಗೆ ಒಳ್ಳೆಯದು. ಇಲ್ಲ ಅಂದರೆ ನಿನ್ನ ಜೀವನ ಸಾಲಗಾರನೊಂದಿಗೆ ಪ್ರಾರಂಭ ಆಗುತ್ತೆ ಅಂದರು. ಅವರ ಖಿನ್ನತೆಯನ್ನು ನಾನು ಅರ್ಥ ಮಾಡಿಕೊಂಡು ಆ ಹೊತ್ತಿನಲ್ಲಿ ನಾನು ಜಾಸ್ತಿ ಏನು ಮಾತಾಡೋದಕ್ಕೆ ಹೋಗಲಿಲ್ಲ. ಸರಿ, ನೀವು ಹೇಳ್ದಾಗೆ ಆಗಲಿ, ಆದರೆ ನನ್ನದೊಂದು ಮನವಿ. ಆ ಮದುವೆನ ರದ್ದುಗೊಳಿಸೋದಕ್ಕೆ ಮುಂಚೆ ಒಮ್ಮೆ ನಾವು ಭೇಟಿಯಾಗೋಣವಾ ಅಂತ ಕೇಳಿದೆ. ನಾನಿರುವ ಹ್ಯೂಸ್ಟನ್ ನಗರಕ್ಕೆ ಬನ್ನಿ ಅಂತ ಕೇಳಿಕೊಂಡೆ. ಅವರು ಒಪ್ಕೊಂಡ್ರು, ಬಂದರು. ಹೆಚ್ಚು ಮಾತನಾಡದೆ ಅವರನ್ನು ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿ ತಮ್ಮ ಸರ್ವಸ್ವವನ್ನು ಕಳೆದುಕೊಂಡು ಕೆಲವರ ಮನೆಗಳಿಗೆ ಕರೆದುಕೊಂಡು ಹೋದೆ. ಅವರೆಲ್ಲರೂ 60 ವರ್ಷ ಮೇಲ್ಪಟ್ಟವರು, ತಮ್ಮ ಜೀವನದ ಉಳಿತಾಯವನ್ನೆಲ್ಲ ಕಳೆದುಕೊಂಡಂಥವರು. ಅವರನ್ನು ಭೇಟಿ ಮಾಡಿ ಅವರೊಂದಿಗೆ ಮಾತನಾಡಿದ ನಂತರ ಶ್ರೀನಿಧಿಯವರಿಗೆ ಹೇಳಿದೆ, ನಿಮಗಿನ್ನೂ 27 ವರ್ಷ, ನನಗೆ 26 ವರ್ಷ. ನಮ್ಮ ಮುಂದೆ ಇಡೀ ಜೀವನವೇ ಇದೆ. ಸಾಕಷ್ಟು ಸಮಯ ಇದೆ, ಕನಸುಗಳಿವೆ, ನಮ್ಮಿಬ್ಬರಿಗೂ ಪ್ರತಿಭೆ ಇದೆ, ಶ್ರಮಪಟ್ಟು ಕೆಲಸ ಮಾಡುವಂತಹ ಛಲ ಇದೆ. ನಿಮ್ಮನ್ನು ಮದುವೆ ಆಗೋದಕ್ಕೆ ನನಗೇನು ಅಭ್ಯಂತರ ಇಲ್ಲ. ನಿಮಗೆ ಸರಿ ಅನ್ಸಿದ್ರೆ ಬನ್ನಿ, ಇಬ್ಬರೂ ಸೇರಿ ಹೊಸ ಜೀವನನ ಪ್ರಾರಂಭಿಸೋಣ, ಒಟ್ಟಿಗೆ ಸಾಲ ತೀರಿಸೋಣ, ಒಟ್ಟಿಗೆ ಬದುಕೋಣ ಅಂತ ಧೈರ್ಯ ಹೇಳಿ ಅವರನ್ನ ಮದುವೆಗೆ ಒಪ್ಪಿಸಿದ್ದಾಯಿತು. ಮದುವೆಯಾದ ಕೇವಲ 4 ವರ್ಷಗಳಲ್ಲಿ ನಾವು ಮಾಡಿದಂಥ ಎಲ್ಲ ಸಾಲವನ್ನು ತೀರಿಸಿ ಸ್ವಂತ ಮನೆಯನ್ನು ಖರೀದಿಸಿ
2 ಮಕ್ಕಳೊಂದಿಗೆ ನೆಮ್ಮದಿಯಿಂದ ಬದುಕುವಂತಾಯ್ತು. ನನ್ನ ಪ್ರಕಾರ ಜೆಂಡರ್ ಈಕ್ವಾಲಿಟಿ, ಲಿಂಗ ಸಮಾನತೆ ಅನ್ನೋದು ಗಂಡು ಮತ್ತು ಹೆಣ್ಣಿಗೆ ಎಲ್ಲ ವಿಷಯದಲ್ಲಿಯೂ ಇರಬೇಕು. ಕಷ್ಟ ಆಗಲಿ ಸುಖವಾಗಲಿ 2 ಒಟ್ಟಿಗೆ ಅನುಭವಿಸಬೇಕು. ಕಷ್ಟ ನಷ್ಟದಲ್ಲಿರುವಂಥ ಸಂಗಾತಿಯನ್ನು ಬಿಟ್ಟು ಹೋಗುವುದು ನಮ್ಮ ನ್ಯೂನ್ಯತೆಯನ್ನು ತೋರಿಸುತ್ತೆ. ಅವರೊಂದಿಗಿದ್ದು ಧೈರ್ಯದಿಂದ ಮುನ್ನುಗ್ಗೋಣ ಬನ್ನಿ ಅನ್ನೋದು ನಮ್ಮ ಸಾಮರ್ಥ್ಯವನ್ನು, ಆತ್ಮಸ್ಥೈರ್ಯವನ್ನು ತೋರುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ತಾಳ್ಮೆಯಿಂದಿರಿ. ಒಳ್ಳೆಯ ದಿನಗಳು ನಮ್ಮ ಮುಂದಿವೆ. ಸಂಗಾತಿಗಳು ಪರಸ್ಪರ ಬೆಂಬಲವನ್ನು ನೀಡಿ ಧೈರ್ಯವನ್ನು ತುಂಬಿ. ಇದೇ ರೀತಿ ಮತ್ತಷ್ಟು ನನ್ನ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಬರ್ತೀನಿ. ಪ್ರತಿ ವಾರ ಭೇಟಿಯಾಗೋಣ ವಿಶ್ವವಾಣಿ ಟಿವಿ ಸ್ಪೆಷಲ್ನಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.